ಆದ್ರೆ ಒಂದು ಈ ಫೋನ್ ಕೆಳಗ್ ಬಿದ್ದು ಒಡಿಯೋದ್ರೊಳಗೆ ಇದನ್ ಮುಟ್ಟಿದ ಕೈ ತುಂಡಾಗಿ ಬೀಳುತ್ತೆ. ಹಾಯ್ ಹೇಳೋ. ಸರೋವರ್ಗೆ ಊಟಕ್ಕೆ ಹೋಗೋಣವಾ? ಇವತ್ತು ಸರೋವರ್ ಬೇಡ, ರಾಕೆನ್ ಹೋಗೋಣ. ನಾನು ಫ್ರೀನೆ, ಎಷ್ಟು ಹೊತ್ತು ಬೇಕಾದ್ರೂ ಟೈಮ್ ಸ್ಪೆಂಡ್ ಮಾಡೋಣ. ಇಲ್ಲಿದ್ದಾರೆ. ಎಕ್ಸ್ಕ್ಯೂಸ್ ಮೀ ಮೇಡಮ್, ನಮಸ್ತೆ. ನಾನು ಯಾರು ಗೊತ್ತಾಯ್ತಲ್ಲ, ಅಶ್ವತ್ಥಪ್ಪ ಅಂತ, JP ಟೆಕ್ಸ್ಟೈಲ್ ಮ್ಯಾನೇಜರ್. ಜ್ಞಾಪಕ ಇದೆ ಬಿಡಿ ನಿಮಗೆ. ಆಫೀಸಿನ ಕೆಲಸದ ಮೇಲೆ ಬ್ಯಾಂಕಿಗೆ ಅಂತ ಬಂದೆ. ಹೊಟ್ಟೆ ಹಸಿತಾಯ್ತು, ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೊರಡುವಾಗ ನಿಮ್ಮನ್ನು ನೋಡಿದೆ, ಹಾಗೆ ಹೋಗಕ್ಕಾಗತ್ತಾ? MD ಮನೇಲಿ ನನ್ನನ್ನು ಮ್ಯಾನೇಜರ್ ಥರ ಯಾರೂ ನೋಡ್ತಾ ಇಲ್ಲ. ಅವ್ರ ಮನೇಲಿ ನಾನು ಒಬ್ಬನಾಗಿದ್ದೀನಿ. ನೀವು ಆ ಮನೆಗೆ ಸೊಸೆ ಆಗಿ ಬರೋರು, ನಿಮ್ಮನ್ನು ಮಾತಾಡ್ತೇ ಹೋಗಕ್ಕಾಗತ್ತಾ? ಅದಕ್ಕೆ ಮಾತಾಡ್ಸ್ಬಿಟ್ಟು ಹೋಗೋಣ ಅಂತ ಬಂದೆ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಅಪ್ಪ ಹೇಗಿದ್ದಾರೆ? ದಿನ ಫೋನ್ ಮಾಡ್ತಿರ್ತಾರ? ಓ, ಮಾಡದೇ ಇರ್ತಾರಾ? ಒಬ್ಳೆ ಮಗಳಲ್ವಾ, ಮಾಡೇ ಮಾಡ್ತಾರೆ. ಸಾರ್ಗೊಂದು ಕಾಫಿ ಕೊಡಿ. ಒಂದು ಸ್ಪೆಷಲ್ ಕಾಫಿ. ಸ್ಪೆಷಲ್ ಕಾಫಿ ಅಂತೆ. ಸರಿ ಮೇಡಮ್. ಓಕೆ ಮಿಸ್ಟರ್ ಅಶ್ವತ್ಥಪ್ಪ, ನೀವು ಕಾಫಿ ಕುಡ್ದು ಹೋಗಿ, ನಾ ಬಿಲ್ ಪೇ ಮಾಡಿ ಹೊರಡ್ತೀನಿ. ಅಯ್ಯೋ ಬೇಡ 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 ಬೇಡ. ಏನು? ನನಗೆ ಕಾಫಿ ಬೇಡ, ಈಗಷ್ಟೇ ಊಟ ಮಾಡಿದ್ದೀನಿ, ಹೊಟ್ಟೆ ತುಂಬಿದೆ. ಸ್ಟುಪಿಡ್, ಅದನ್ನ ಮೊದಲೇ ಹೇಳೋದಲ್ವಾ? ಓ, ಮರ್ತೋಗ್ಬಿಡ್ತು ಮೇಡಮ್. ಸರಿ, ಕಾಫಿ ಕ್ಯಾನ್ಸಲ್ ರೀ. ಆಯ್ತು ರೀ. ಮೇಡಮ್ 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 ಮೇಡಮ್, ಏನು? ನೀವು ಹೋಗೋ ದಾರಿನಲ್ಲೇ ನನ್ನನ್ನು ಹಾಗೆ ಡ್ರಾಪ್ ಮಾಡ್ಬಿಟ್ಟು ಹೊರಟೋಗ್ತೀರಾ? ವಾಟ್? ಆಫೀಸಲ್ಲಿ ತುಂಬ ಅರ್ಜೆಂಟ್ ಕೆಲಸ ಇದೆ, ಇಲ್ಲಿ ಬೇರೆ ಆಟೋ ಸಿಗೋದಿಲ್ಲ, ಅದಕ್ಕೆ ಮೇಡಮ್ ಪ್ಲೀಸ್. ಸರಿ ಬನ್ನಿ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಮೇಡಮ್, ಕೇಳಿಸ್ತಿದೆ, ಹೇಳ್ರಿ. ನಾನು ನಿಮ್ಮನ್ನು ಹೊಗಳಕ್ಕೆ ಹೇಳ್ತಾ ಇಲ್ಲ, ಮನ್ಸಲ್ಲಿರೋದನ್ನ ಹೇಳ್ತಾ ಇದ್ದೀನಿ. ನಮ್ಮ MDಗೆ ನೀವೇ ಸರಿಯಾದ ಜೋಡಿ ಮೇಡಮ್. ಡ್ರೈವರ್, ಟೇಕ್ ಲೆಫ್ಟ್. ಡ್ರೈವರ್, ಎಡಗಡೆಗೆ ಹೋಗಪ್ಪ. ಮೇಡಮ್, ನೀವು ಫಾರಿನಲ್ಲಿ ಓದಿ ಫಾರಿನಲ್ಲಿ ಬೆಳೆದಿದ್ದೀರಿ, ಆದರೆ ನಮ್ಮೂರಿನ ಹೆಣ್ಮಕ್ಳ ಕಳೆ ನಿಮ್ಮಲ್ಲಿ ಹಾಗೇ ಇದೆ. ಹೌದಾ? ಹೌದು ಮೇಡಮ್. ಏನೇ ಆದ್ರೂ ನಮ್ಮೂರೇ ಬಿಡಿ. ಹೌದು, ಅದೇ ಚರಂಡಿಗಳು, ಅದೇ ಗಲ್ಲಿಗಳು. ಛೀ. ಒಳ್ಳೆ ಜಾಗಗಳು ಇದೆ, ಅವುಗಳನ್ನು ಸ್ವಲ್ಪ ನೋಡಿ. ಗಂಡನೇ ಸರ್ವಸ್ವ ಅನ್ಕೊಂಡು ಅವನ ಸೇವೆಲೆ ಬಾಳೋ ಹುಡುಗಿರಿಗೆ, ಕುಟುಂಬದ ಕಟ್ಟುಪಾಡುಗಳಿಗೆ ಬದ್ಧರಾಗಿ ಬಾಳೋ ಹೆಣ್ಣು ಮಕ್ಕಳಿಗೆ ಇದೆಲ್ಲ ನಮ್ಮ ದೇಶದಲ್ಲದೆ ಬೇರೆ ಎಲ್ಲಿ ಸಿಗಕ್ಕೆ ಸಾಧ್ಯ ಮೇಡಮ್? ಈಗ ನೀವೇ ತಗೊಳ್ಳಿ. ಈಗೇನೋ ನಿಮ್ಗೆ ತುಂಬ ಬಾಯ್ ಫ್ರೆಂಡ್ಸ್ ಇರ್ಬೋದು, ಆದರೆ ಆಮೇಲೆ ನೀವು ನಿಮ್ಮನ್ನು ಬದಲಾಯಿಸ್ಕೋಬೋದಲ್ವಾ? ನಿಮ್ಮ ಮೇಲೆ ನಮ್ಮ MDಗೆ, ನೀಲಾಂಬರಿ ಮೇಡಮ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಅವ್ರಿಗೋಸ್ಕರ ನೀವು ಕೆಲವು ವಿಚಾರಗಳನ್ನ ಬದಲಾಯಿಸ್ಕೋಬೋದು. ಬದಲಾಯಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ಅದು ತಾನಾಗೇ ಆಗುತ್ತೆ. ಈಗ 24 ಗಂಟೆ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿರೋರು ಈಗ ಅದೇ ಕೈಯಲ್ಲಿ ಗಂಡನಿಗೋಸ್ಕರ ಸೌಟ್ ಹಿಡ್ಕೊಂಡು ಅಡಿಗೆ ಮನೆ ಸೇರ್ತಾರೆ. ಇನ್ನು ಕೆಲವು ಬುದ್ಧಿವಂತ ಹುಡುಗಿರು ಏನು ಮಾಡ್ತಾರೆ ಗೊತ್ತಾ? ಮದುವೆ ನಿಶ್ಚಯ ಆದ ಕೂಡಲೇ ನಮ್ಮಂಥವ್ರನ್ನ ಉಪಯೋಗಿಸ್ಕೊಂಡು ಹೋಗೋ ಮನೆ ಸಂಪ್ರದಾಯ ಅಭ್ಯಾಸ ತಿಳ್ಕೊಂಡು
ಫೇರ್ ಆಗಿರ್ತದೆ. ನೀವು ಬುದ್ಧಿವಂತರು ಅಂತ ನಮಗೆ ಗೊತ್ತಿದೆ. ಈಗ ನೋಡಿ, ನಮ್ಮ ಮೇಡಮ್ ಇದಾರಲ್ಲ, ಅವ್ರಿಗೆ ಯಾರಾದರೂ ಎದುರುತ್ತರ ಕೊಟ್ರೆ ಅವ್ರಿಗೆ ಇಷ್ಟನೇ ಆಗಲ್ಲ. ಹೇಳೋ ವಿಷಯನ ನಮ್ರತೆಯಿಂದ ನಿಧಾನವಾಗಿ ಹೇಳಿದ್ರೆ ಅವ್ರು ಖಂಡಿತ ಕೇಳ್ತಾರೆ. ಆದ್ರೆ ನಮ್ಮ MD ಸರ್ ಅದಕ್ಕೆ ತದ್ವಿರುದ್ಧ. ನೀವು ಹೇಗೆ ಹೇಳಿ ಅದನ್ನ ಅವ್ರ ಕಿವಿ ಮೇಲೆ ಹಾಕೊಳ್ಳಲ್ಲ. ಅದೇ ಅವ್ರ ಕ್ಯಾರೆಕ್ಟರ್. ಹಾಗೆ ನೆನ್ನೆ ಏನಾಯ್ತು ಅಂದ್ರೆ, ಡ್ರೈವರ್ ಗಾಡಿ ನಿಲ್ಸು. ಆಫೀಸ್ ಬಂದ್ಬಿಡ್ತಾ? ಅಯ್ಯೋ, ಏನ್ ಮೇಡಮ್ ಇಲ್ಲಿ ಕರ್ಕೊಂಡ್ಬಿಟ್ರಿ? ಕೆಳಗಿಳಿರಿ. ಮೇಡಮ್ ಮೇಡಮ್ ನಿನ್ನೆ ಮೇಡಮ್ ಮೇಡಮ್ ಅಲ್ಲಿ ಒಳಗಿದ್ದಾರೆ, ಕರೀಲಾ? ಬೇಡ, ನಾನೇ ನೋಡ್ತೀನಿ. ಮಿಸಸ್ ನೀಲಾಂಬರಿ. ದೊಡ್ಡೋರ್ಗೆ ಹೇಗ್ ಮರ್ಯಾದೆ ಕೊಡ್ಬೇಕು ಅನ್ನೋದು ನಿಮ್ಮ ಅಪ್ಪ ಅಮ್ಮ ಕಲ್ಸ್ಕೊಟ್ಟಿಲ್ವಾ? ಯಾರು ಹೇಳೋದು? ನಾನ್ ಕೇಳಲ್ಲ. ನನ್ನ ಹೆಸರಿಟ್ಟು ಕರೆದ್ರೆ ನನಗಿಷ್ಟ ಆಗಲ್ಲ. ಮತ್ತ್ಯಾಕ್ ನಿಮ್ಗೆ ಹೆಸರು ಅಂತಿರೋದು? ಅದು ನೀನ್ ಕರೆಯೋದಕ್ಕಲ್ಲ. ಯಾರ್ಯಾರು ನಿಮ್ ಹೆಸರಿಡ್ದು ಕರಿಬೇಕು ಅಂತ ಒಂದು ಲಿಸ್ಟ್ ಮಾಡಿ ನಿಮ್ ನೇಮ್ ಬೋರ್ಡ್ ಕೆಳಗಡೆ ಹಾಕಿ. ಮಿಸಸ್ ನೀಲಾಂಬರಿ, ನಾನ್ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಅಂತ ಈಗಾಗ್ಲೇ ಹೇಳಿದ್ದೀನಿ. ನಿಮ್ಗೇನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಅದನ್ನ ನೇರವಾಗಿ ನನ್ನ ಹತ್ರನೇ ಹೇಳ್ಬೋದಾಗಿತ್ತು. ಈಗ ಹೇಳಿ, ನನ್ನ ಹತ್ರ ಏನ್ ಹೇಳ್ಬೇಕು? ಯಾವ ಪುರಾಣನೂ ಹೇಳ್ಬೇಕಾಗಿಲ್ಲ. ಇಸ್ ಇಟ್ ಮೋನಿಕಾ? ಹಾ, ಎಸ್. ಫ್ರೀ ಆಗಿದೆಯಾ? ಸಾರಿ, ನಾನು ಯಾವ್ದೋ ಮೀಟಿಂಗ್ ಅಲ್ಲಿದ್ದೀನಿ. ಓ ಹೌದಾ? ನಾನು ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಮೋನಿಕಾ. ಓಕೆ, ಬಾಯ್. ಹಾ, ಹೇಳಿ, ಏನಂದ್ರಿ? ನಾನು ನಿನ್ನ ಅತ್ತೆ. ಸೊ ವಾಟ್? ಅದಕ್ಕೋಸ್ಕರ ಸೊಸೆನ ಟಾರ್ಚರ್ ಮಾಡೋ ಟಿಪಿಕಲ್ ಅತ್ತೆಯಾಗಿ ಇರೋದಕ್ಕೆ ಟ್ರೈ ಮಾಡಬೇಡಿ. ಏನು ನನಗೆ ಅಡ್ವೈಸ್ ಮಾಡ್ತಿದ್ಯಾ? ಇದನ್ನ ಅಡ್ವೈಸ್ ಅಂತ ತಿಳ್ಕೊಬೇಡಿ ಅತ್ತೆಯವರೇ. ಇಟ್ಸ್ ಅ ವಾರ್ನಿಂಗ್. ನಾನ್ ಬಾಳೋದು JP ಜೊತೆ. ಅವರಿಗೋಸ್ಕರ ಕೆಲವು ಕಾಂಪ್ರಮೈಸಸ್ನ ನಾನ್ ಮಾಡ್ಕೋಬಹುದು. ಅದು ಅವ್ರು ಹೇಳಬೇಕು, ಅವರಾಗೆ ಹೇಳಬೇಕು. ಅವರಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ ಇವ್ರೆಲ್ರಿಗೋಸ್ಕರ ನಾನ್ ನನ್ನ ಬದಲಾಯಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಡು ಯು ಅಂಡರ್ಸ್ಟ್ಯಾಂಡ್?